ಲೋ ಕಪಿಲ್, ಒಳ್ಳೆ ಎಮ್ಮೆ ತರ ಆಗಿದ್ಯಲ್ಲೋ. ಆರಾಮಾಗಿದ್ಯಾ? ನಾನಂತೂ ಮನೆ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗಳನ್ನ ಜಾತ್ರೆ ಕರ್ಕೊಂಡು ಹೋಗ್ಬೇಕು. ಬರ್ತೀನಿ. ಹೋಗ್ತಾ ಇದೀನೋ. ಕಪಿಲ್, ಇದಕ್ಕಿಂತ ಒಳ್ಳೆ ಸಂಬಂಧ ನಮಗ್ ಸಿಗೋದಿಲ್ಲ. ಇದು ತುಂಬಾ ಒಳ್ಳೆ ಫ್ಯಾಮಿಲಿನಪ್ಪ. ಅತ್ಗೆಂತೂ ನೋಡಕ್ ಸೂಪರ್ ಆಗಿದಾರಣ್ಣ. ತರಕಾರಿನೂ ಸರಿಯಾಗಿ ಸಿಗುತ್ತೆ ಊಟದಲ್ಲಿ ತಿನ್ನೋದಕ್ಕೆ. ಮತ್ತೆ ಹಾಕೊಳ್ಳೋ ಬಟ್ಟೆ ಕೂಡ ಮಿಂಚುತ್ತೆ. ಏನಂತೀರ ಅಪ್ಪಾಜಿ? ನಾನಂತೂ ಈ ಕೆಲಸದಿಂದ ಸನ್ಯಾಸಿ ಆಗ್ಬಿಡ್ತೀನಿ ಅನ್ಸುತ್ತೆ. ಟೀ, ಪಕೋಡ, ದೋಸೆ ಇದ್ರಲ್ಲೇ ಸಂತೋಷವಾಗಿರ್ಬೇಕು. ಏನಂತೀರಾ? ಜಾಸ್ತಿ ಮಾತಾಡ್ಬೇಡ. ನಿನ್ಗೇನ್ ರಜಾ ಸಿಗೋದಿಲ್ಲ ಬಿಡು. ಹೋಗ್ ಕೆಲ್ಸ ನೋಡು. ಏನಪ್ಪಾಜಿ? ಹೋಗೋಗೋ. ನೀನ್ ತುಂಬಾ ಸುಂದರವಾಗಿದ್ಯಾ. ನಿನ್ನ ಫೋಟೋ ನೋಡಿದ್ಕಿಂತ ಇನ್ನೂ ಸುಂದರವಾಗಿದ್ಯಾ. ಹಲೋ, ಏನ್ ಗೊತ್ತಾಗ್ತಿಲ್ವಾ? ಹಲೋ, ಯಾರು? ಏನ್ ಮರ್ತೋದಾ? ಗುರ್ತಿಡಿಯೋದಕ್ಕಾಗ್ತಿಲ್ವಾ? ಓ ಆರ್ಯನ್, ಇಷ್ಟೊಂದು ವಿಷಸ್ ಬರುವಾಗ ಸ್ವಲ್ಪನಾದ್ರೂ ಒಳ್ಳೇದ್ ಮಾತಾಡು. ನೋ, ಯು ಆರ್ ಚೀಟರ್. ಮುಚ್ಚು ಬಾಯ್. ಸರಿ, ಇನ್ನೊಂದು, ಆ ನನ್ ಮಗ ನಿನ್ಗೆ ಹೇಗಿಷ್ಟ ಆದ? ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ. ಈ ಕೆಲ್ಸ ಅವರಿಗೆ ಟ್ಯಾಲೆಂಟ್ ಇಂದ ಸಿಕ್ಕಿರೋದು. ನಿಜ ಕಣೋ, ತುಂಬಾ ಒಳ್ಳೆ ಮನುಷ್ಯ ಅವರು. ಮತ್ತೆ ನಾನು ಇಂಥವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ. ಸರಿ ಸರಿ, ಅಂದ್ರೆ ನಾನ್ ಜಾಬ್ಲೆಸ್. ಅದಕ್ಕೆ ನೀನ್ ನನ್ ಜೊತೆ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದೆ. ಬದ್ಲಾದೆ ನೀನು. ದುಡ್ಡು ನಿನ್ನ ಬದಲಾಯಿಸಿದೆ. ಆತರ ಏನೂ ಇಲ್ಲ. ನಿನ್ ಮನ್ಸಲ್ಲಿರೋ ಬಾರನ್ನ ಹೇಳ್ಕೊಂಡು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ನೀನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಫೋನ್ ಇಡ್ತೀನಿ. ಬಾಯ್. ಹಲೋ ಹಲೋ. ಸೀರಿಯಲ್ ತುಂಬಾ ಹಾಟ್ ಆಗಿ ಕಾಣಿಸ್ತಿದ್ಯಾ? ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಹಾಗಾದ್ರೆ ನಮ್ ವಿಷಯ ಏನು? ನಾವು ಒಟ್ಟಿಗೆ ಕಳೆದ ದಿನಗಳು. ಏನೇನೋ ಮಾತಾಡ್ಬೇಡ, ನನಗೆ ನಿದ್ದೆ ಬರ್ತಾ ಇದೆ. ಇಲ್ಲಿ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ, ಅಲ್ಲಿ ನಿನ್ಗೆ ನಿದ್ದೆ ಬರ್ತಿದ್ಯಾ? ಸರಿ, ನಾಳೆ ನೀನು ಸಿಗ್ತೀಯಾ ಇಲ್ವಾ? ಇಲ್ಲ. ಪ್ಲೀಸ್ ಒಂದ್ ಅರ್ಧ ಗಂಟೆ ಆದ್ರೂ ಸಿಗು. ಇಲ್ಲ ಇಲ್ಲ ಇಲ್ಲ.
ಬಹುಶಃ ನಂಬರ್ ಬ್ಲಾಕ್ ಮಾಡಿದ್ದಾಳೆ. ಮಾಯಾ ಮಾಯಾ, ಪಲ್ಯ ತಗೊಂಬಮ್ಮ. ಮಾವಯ್ಯ, ಹಾಕೋ. ಅದಕ್ಕೆ ನಿಮಗೆ ಫೋನ್ ಬಂದಿದೆ, ಬಿಡಿ ನಾನು ನೋಡ್ಕೋತೀನಿ. ಸರಿ ತಗೊಳ್ಳಿ. ಸಾಕು ಬಿಡು. ಸಾಕು ಬಿಡು, ಸಾಕು. ಹಲೋ, ಯಾರು? ಏನಾಯ್ತು ನಿನಗೆ? ನನ್ನ ನಂಬರ್ ಬ್ಲಾಕ್ ಮಾಡಿದ್ಯಾ? ಇನ್ನೇನ್ ಮಾಡ್ಲಿ? ಇಷ್ಟೊಂದು ಕಾಲ್ ಮಾಡ್ಬೇಡ, ಸಾಕಾಗೋಗಿದೆ. ಸರಿ, ಮಾಡಲ್ಲ. ಮಾತು ಕೊಡ್ತಾ ಇದ್ದೀನಿ. ಆದ್ರೆ ಒಂದ್ಸತಿ ಸಿಗ್ತೀಯಾ? ಬರೀ ಒಂದ್ಸಲ ಅಲ್ಲ? ಹಾ, ಒಂದ್ಸತಿ. ಸರಿ, ನಾನು ಕಾಲ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಹಲೋ. ಏನ್ ಬಿಸಿನಾ ಚಿನ್ನ? ನಿನ್ ಫೋನ್ ಬಿಸಿ ಬರ್ತಿದೆ. ಅಯ್ಯೋ, ಅದು ನನ್ನ ಫ್ರೆಂಡ್ ಇದ್ನಲ್ಲ, ಆರ್ಯನ್, ಅವನೇ ಕಾಲ್ ಮಾಡಿದ್ದು. ಈ ಆರ್ಯನ್ ಯಾರು? ಅದು ಅವನು ಕಾಲೇಜಲ್ಲಿ ಫ್ರೆಂಡ್ ಆಗಿದ್ದ. ಮದ್ವೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ದ. ಮತ್ತೆ ಹಾ, ಆ ಸುಂದರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅವನಲ್ಲೇ ಇರ್ತಾನೆ. ಓ ಸರಿ, ಹಾಗಾದ್ರೆ ಬಾಯ್. ಲವ್ ಯು. ಲವ್ ಯು ಟು. ಕಾಫಿ ಚೆನ್ನಾಗಿ ಮಾಡಿದ್ಯಾ. ಎನಿವೇ, ನಾನು ಹೊರಡ್ತೀನಿ, ಲೇಟ್ ಆಯ್ತು. ಬಾಯ್. ಪ್ಲೀಸ್ 10 ನಿಮಿಷ ಇರು, ನಾನೇ ಬಿಡ್ತೀನಿ. ಅದೆಲ್ಲ ಆಗಲ್ಲ, ನಾನು ಹೋಗ್ತೀನಿ. ಮತ್ತೆ ಕೇಳಿಸ್ಕೊ, ಒಂದು ಮಾತನ್ನ 10 ಸಲ ರಿಪೀಟ್ ಮಾಡಬೇಡ, ನಾನು ಇರಿಟೇಟ್ ಆಗೋಗ್ತೀನಿ. ನನ್ ಕಂಡ್ರೆ ಅಷ್ಟೊಂದು ಇಷ್ಟ ಇಲ್ವಾ ನಿನಗೆ? ಇಲ್ಲ, ಆ ಥರ ಹೇಳಿಲ್ಲ. ನನಗೆ ಮದುವೆ ಆಗಿದೆ. ಈಗ ನಾನು ಬೇರೆಯವ್ರ ಸೊತ್ತು. ಈಗ ನಿನಗಿಂತ ಹೆಚ್ಚು ಅವ್ರು ನನ್ನ ಪ್ರೀತಿಸ್ತಾರೆ. ನಾನು ಅವರಿಗೆ ಮೋಸ ಮಾಡಕ್ಕಾಗಲ್ಲ. ಮತ್ತೆ ನೀನೇನು ಚಿಕ್ಕ ಹುಡುಗ ಅಲ್ಲ, ಅರ್ಥ ಮಾಡ್ಕೊಳ್ಳೋ. ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಈ ಹೃದಯಕ್ಕೆ ಗೊತ್ತಾಗಲ್ವಲ್ಲ. ಆದ್ರೆ ನಿನ್ ಮದ್ವೆಗೂ ಬರಕ್ಕಾಗಿಲ್ಲ. ಪ್ಲೀಸ್ 1 ಮಿನಿಟ್. ಇದು ನನ್ನ ಕಡೆಯಿಂದ ತಗೋ, ಇಟ್ಕೋ. ಇದ್ರ ಅವಶ್ಯಕತೆ ಏನಿತ್ತು? ಬಾ, ನಾನು ಬಿಡ್ತೀನಿ. ಇರೋ, ಈಗ ನಾನು ಇದನ್ನ ಈಗ್ಲೇ ಹಾಕೊಂಡು ತೋರಿಸ್ತೀನಿ. ಇಲ್ಲಿ ನೋಡು, ಸ್ವಲ್ಪ ಹಾಕು. ಸಾರಿ, ನಾನು ನಿನ್ಗೆ ತುಂಬಾ ಕೆಟ್ಟದಾಗಿ ಬೈದ್ಬಿಟ್ಟೆ. ಓಕೆ. ಮತ್ತೆ ಇಷ್ಟು ಕಾಸ್ಟ್ಲಿ ಇರೋ ಒಡವೆ ಯಾಕೆ ಕೊಡ್ಬೇಕಿತ್ತು? ಇಷ್ಟೊಂದು ಪ್ರೀತಿಸ್ತೀಯ ನನ್ನ? ಗೊತ್ತಿಲ್ಲ. ನನ್ನಿಂದ ದೂರ ಇರೋ ಅಭ್ಯಾಸ ಮಾಡ್ಕೊ. ಸತ್ತೋಗ್ತೀನಿ ಕಣೆ.
ಮಾಯಾ ಮಾಯಾ ಟೀ ತಗೊಂಡ್ ಬಾ. ಬಂದೆ ಮಾಮಯ್ಯ. ತಗೊಳ್ಳಿ. ಕೂತ್ಕೋ. ಏನಾಯ್ತಮ್ಮ, ತುಂಬಾ ಬೇಜಾರಲ್ಲಿದ್ಯಾ? ಇಲ್ಲ ಮಾವಯ್ಯ, ಆತರ ಏನಿಲ್ಲ. ಕಪಿಲ್ ಜೊತೆ ಏನಾದ್ರು ಜಗಳ ಆಯ್ತಾ? ಅಯ್ಯೋ ಇಲ್ಲ. ಕಪಿಲ್ ಎಲ್ಲೋದ? ಅವರು ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಏನು, ನಿಜಾನಾ? ರಾತ್ರಿಯಿಂದ ಮನೆಗೆ ಬಂದಿಲ್ಲ, ಆದ್ರೂ ನನಗೆ ಹೇಳಿಲ್ವಲ್ಲ. ಇರು, ನಾನು ಕಾಲ್ ಮಾಡ್ತೀನಿ. ಜನಾರ್ದನ್ ಅಂದ್ರೆ ನೀವೇನಾ? ಕಪಿಲ್ ನಿಮ್ಮ ಮಗನೇನಾ? ಏನಾಯ್ತು ಇನ್ಸ್ಪೆಕ್ಟರ್ ಸರ್? ಇದನ್ನ ಹೇಳೋದಕ್ಕೆ ನಮ್ಗೆ ತುಂಬಾ ದುಃಖ ಆಗ್ತಿದೆ. ನಮ್ಗೆ ಕಪಿಲ್ ಡೆಡ್ ಬಾಡಿ ಸಿಕ್ಕಿದೆ. ಏನು? ಹೌದು. ಇದು ಹೇಗಾಯ್ತು? ಯಾವಾಗಾಯ್ತು? ಯಾರು ಮಾಡಿದ್ದು? ಎಲ್ಲಾಯ್ತು? ನೋಡಿ, ಅದು ನಮ್ಗೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗೊತ್ತಾಗೋದು. ಅಯ್ಯೋ ದೇವ್ರೇ. ಆದರೆ ಅದಕ್ಕೆ ನೀವು ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಜನಾರ್ದನ್ ಅವರೇ, ನಮ್ಗೆ ನಿಮ್ಮ ಮಗ ಕಪಿಲ್ ಮರ್ಡರ್ ಬಗ್ಗೆ ಕೆಲವು ವಿಚಾರಣೆ ಮಾಡಬೇಕು. ಅವನ್ ಸ್ವಭಾವ ಹೇಗಿತ್ತು ಅಂತ ನೀವು ಹೇಳಕ್ಕಾಗುತ್ತಾ? ಅವನ್ಗೆ ಯಾರ ಜೊತೆಗಾದ್ರೂ ಶತ್ರುತ್ವ ಆಯ್ತಾ ಅಥವಾ ನಿಮ್ಮ ಮೇಲೆ ದ್ವೇಷ ಆಯ್ತಾ? ಇಲ್ಲ ಇನ್ಸ್ಪೆಕ್ಟರ್ ಸರ್, ನನಗೆ ಗೊತ್ತಿರೋ ಹಾಗೆ ಅವನಿಗೆ ಯಾರೂ ದ್ವೇಷಗಳಿರ್ಲಿಲ್ಲ. ಅವನು ತುಂಬಾ ಒಳ್ಳೆಯವನು, ತುಂಬಾ ಕಷ್ಟಪಡ್ತಿದ್ದ. ಕಪಿಲ್ ಮನೇಲಿ ಯಾವತ್ತೂ ಕೂಡ ಜಗಳ ಆಡಿಲ್ಲ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ನಮಗ್ ತುಂಬಾನೇ ಚಿಂತೆ ಆಗಿದೆ. ಅವನು ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಇನ್ಸ್ಪೆಕ್ಟರ್ ಸರ್, ಯಾರೇ ನನ್ನ ಮಗನ ಕೊಂದಿದ್ರು ಅವ್ರಿಗೆ ದಯವಿಟ್ಟು ಶಿಕ್ಷೆ ಕೊಡಿಸಿ. ಅದನ್ನ ನಾವು ಕಂಡುಹಿಡಿತೀವಿ. ಈಗ ನೀವು ಹೊರಡ್ಬೋದು. ಒಂದ್ ವೇಳೆ ನಿಮ್ಮ ಅವಶ್ಯಕತೆ ಬಂದ್ರೆ ನೀವು ಖಂಡಿತ ಬರಬೇಕಾಗತ್ತೆ. ಜೈ ಹಿಂದ್ ಸರ್. ಅರ್ಜುನ್, ಹೇಳು ಅರ್ಜುನ್. ಸರ್, ಇದು ಕಪಿಲ್ ಕಾಲ್ ಡೀಟೇಲು. ಆದ್ರೆ ಇದರಲ್ಲಿ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಆದ್ರೆ ಆರ್ಯನ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಇದ್ನೋ ಅಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿದ್ದಾರೆ. ಅಂದ್ರೆ ಸುಂದರ್ ಅಪಾರ್ಟ್ಮೆಂಟ್ ಅಲ್ಲಿ? ಎಸ್ ಸರ್. ಅರ್ಜುನ್, ಹಾ ಸರ್. ಒಂದ್ ಕೆಲ್ಸ ಮಾಡು, ಈಗಲೇ ಹೋಗಿ CCTV ಫುಟೇಜ್ ತಗೊಂಬ. ಓಕೆ ಸರ್. ರೈಟ್ ಕ್ಯಾಮ್ರಾ ಓಪನ್ ಮಾಡು. ಸ್ಟಾಪ್. ಹಿಂದೆ ಮಾಡು. ಅರ್ಜುನ್, ಎಸ್ ಸರ್. ಹೋಗಿ ಕರ್ಕೊಂಬ. ಓಕೆ ಸರ್. ಸೊ ಮಾಯಾ ಅವರೇ, ಹೇಳಿ, ಯಾವಾಗ್ಲಿಂದ ನಡೀತಾ ಇದೆ ನಿಮ್ಮ ಅಫೇರ್ ಆರ್ಯನ್ ಜೊತೆ? ಏನು? ನೀವ್ ಏನ್ ಹೇಳ್ತಾ ಇದ್ದೀರಾ? ನನ್ಗ ಅವ್ನು ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಒಂದು ವಿಷಯ ಹೇಳ. ಈ ಸುಂದರ್ ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ ಫ್ರೆಂಡು, ನನ್ ಮಾತಿನ ಅರ್ಥ ನಿಮ್ಮ ಬಾಯ್ ಫ್ರೆಂಡ್ ಆರ್ಯನ್ ಇರ್ತಾನಲ್ಲ, ಅಲ್ಲಿನ ಪ್ರತಿಯೊಂದು ಮೂಲೆಯಲ್ಲೂ CCTV ಕ್ಯಾಮ್ರಾ ಇದೆ. ಮತ್ತೆ ನಾವ್ ಆ ಫುಟೇಜ್ ಅಲ್ಲಿ ನಾವ್ ಏನ್ ನೋಡಿದ್ವಿ ಅಂದ್ರೆ, ಮರ್ಡರ್ ಆಗಿರೋ ರಾತ್ರಿ
ಅವತ್ತು ನೀವು ಅಲ್ಲೇ ಇದ್ರಿ ಅಲ್ವಾ? ಈಗ ಮುಂದೆ ನಿಜ ಏನು ಅಂತ ನೀವೇ ನಮಗೆ ಹೇಳ್ತೀರಾ ಅಥವಾ ನಾವೇ ಏನಾದರೂ ಪ್ರಯತ್ನ ಮಾಡ್ಬೇಕಾ? ಈಗ ಹೇಳ್ತೀಯೋ ಇಲ್ವೋ? ನಾನು ಮತ್ತೆ ಆರ್ಯನ್ ಇಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ವಿ. ಆದ್ರೆ ನಮ್ ತಂದೆಯವರಿಗೆ ನಾವಿಬ್ರು ಪ್ರೀತಿಸೋದು ಇಷ್ಟ ಇರ್ಲಿಲ್ಲ. ಅವರಿಗೆ ಆರ್ಯನ್ ಇಷ್ಟ ಆಗಿರ್ಲಿಲ್ಲ. ಹಾಗೆ ನಮ್ಮ ಮನೆಯವರಿಗೂ ಆರ್ಯನ್ ಅಂದ್ರೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ನನ್ನ ಮದ್ವೆನ ಕಪಿಲ್ ಅವ್ರ ಜೊತೆ ಮಾಡ್ಬಿಟ್ರು. ನನ್ನ ಗಂಡನನ್ನ ತುಂಬಾ ಪ್ರೀತಿಸ್ತಿದ್ರು. ಮತ್ತೆ ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಹಾಗೆ ಅವರು ನನಗೆ ನೋವಾಗುವಂತ ಯಾವುದೇ ಕೆಲಸ ಮಾಡಿಲ್ಲ. ನನ್ನ ಮನಸ್ಸಲ್ಲಿ ಅವ್ರ ಮೇಲೆ ದ್ವೇಷ ಹುಟ್ಟಿಸ್ಕೊಳ್ಳೋದಕ್ಕೆ ನನಗೆ ಕಪಿಲ್ ಅವರು ತುಂಬಾ ಇಷ್ಟ ಆಗಿದ್ರು. ಹಾಗೆ ನಾನು ಅವರಿಗೆ ಈ ವಿಷಯದ ಬಗ್ಗೆ ಎಲ್ಲ ನಿಜನೂ ಹೇಳ್ಬೇಕಂತಿದ್ದೆ. ಆದ್ರೆ ಅವರು ಆ ದಿನ ಬೇಗ ಮಲ್ಕೊಂಡ್ಬಿಟ್ರು. ತುಂಬಾ ಸುಂದರವಾಗಿ ಕಾಣಿಸ್ತಿದೆ, ಮತ್ತೆ ತುಂಬಾ ದುಬಾರಿ ಅನ್ಸುತ್ತೆ. ಅಯ್ಯೋ, ಆತರ ಏನೂ ಇಲ್ಲ. ನಾನು ತವ್ರ ಮನೇಲಿ ಸ್ವಲ್ಪ ಹಣ ಕೊಡಿಟ್ಟಿದ್ದೆ, ಅದ್ರಿಂದ ತಗೊಂಡೆ. ಈ ತರ ಕೆಲಸ ಮಾಡಬೇಡಿ ಮಾಯಾ ಅವ್ರೆ. ಬೆಂಕಿ ಬಿದ್ಬಿಡುತ್ತೆ ನನ್ನ ದುಡಿಮೆಗೆ. ನಿನ್ನ ಆಸೆನ ಪೂರೈಸಿಲ್ಲ ಅಂದ್ರೆ. ಇಷ್ಟೊಂದು ಪ್ರೀತಿಸ್ತೀರ ನನ್ನ? ಕಚ್ಕೊಳ್ಳಿ ಆಗ್ತಿಲ್ವಾ? ಆರ್ಯನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡ್ದ. ಅವನ್ ಕೊಟ್ಟ ಗಿಫ್ಟ್ ನನ್ ಕುತ್ತಿಗೆಲಿ ವಿಷದ ಹಾವಾಗಿ ಕಟ್ಟ ಹಾಕೊಂಡಿತ್ತು. ನಾನು ಆರ್ಯನ್ಗೆ ಎಲ್ಲ ಬಿಡ್ಸಿ ಹೇಳ್ಬೇಕಂತಿದ್ದೆ, ನನ್ನ ಮರ್ತು ಹೋಗು ನೀನು ಅಂತ, ನನ್ ಹಿಂದೆ ಬರಬೇಡ ಅಂತ. ಆಗ್ಲಾದ್ರೂ ನಾನು ಕಪಿಲ್ ಅವ್ರ ಜೊತೆ ಸಂತೋಷವಾದ ಜೀವನ ನಡೆಸಬಹುದು ಅಂತ. ಇದನ್ನ ಮನ್ಸಲ್ಲಿ ಇಟ್ಕೊಂಡು ಆರ್ಯನ್ ಮನೆಗೆ ಹೋಗ್ತಾ ಇದ್ದೆ ನಾನು. ಬಂದ್ಯಾ ಮಾಯಾ? ನನಗೆ ಗೊತ್ತಿತ್ತು ನೀನ್ ನನ್ನ ಮರೆತು ಖುಷಿಯಾಗಿರಲ್ಲ ಅಂತ. ಈಗ ಅದೇ ಆಗಿದೆ. ನೀನ್ ಆ ಮನೆನ ಬಿಟ್ಟು ಬಂದಿದ್ಯಾ. ಲವ್ ಯು ಡಾರ್ಲಿಂಗ್, ಲವ್ ಯು. ನನ್ನ ಗಂಡ ನನಗೆ ದೇವರ ತರ, ಮತ್ತೆ ಆ ಮನೆ ನನಗೆ ಸ್ವರ್ಗ ತರ. ಹೀಗಿರುವಾಗ ಅವರನ್ನ ಬಿಟ್ಟು ಬರೋದಕ್ಕೆ ಯಾವುದೇ ಸನ್ನಿವೇಶನೂ ಬರಲ್ಲ. ಮತ್ತೆ ನಿನಗೆ ನಾನು ಹೇಳೋಕ್ ಬಂದಿರೋದು ಏನು ಅಂದ್ರೆ, ಇವತ್ತಿಂದ ಮತ್ತೆ ಈಗ್ಲಿಂದ ನಿನಗೂ ನನಗೂ ಯಾವ ಸಂಬಂಧ ಇಲ್ಲ. ನಾನ್ ನಿನ್ನ ಮರ್ತಾಯ್ತು, ಮತ್ತೆ ನೀನು ನನ್ನ ಮರಿಬೇಕಾಗತ್ತೆ. ನೆನಪಿಟ್ಕೋ, ಇವತ್ತಿನ ನಂತರ
ನೀನ್ ನನ್ನ ಮೀಟ್ ಆಗೋಕೆ ಇಲ್ಲ ಗಿಫ್ಟ್ ಕಳ್ಸೋಕೇನಾದ್ರೂ ಪ್ರಯತ್ನ ಮಾಡಿದ್ರೆ ಆಗ ನೆನ್ಪಿಟ್ಕೋ, ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಡಿಕ್ಷನರಿಯಲ್ಲಿ ಭಯ ಅನ್ನೋ ಪದನೇ ಇಲ್ಲ. ನೀನ್ ನನ್ನ ಜೊತೆ ಬಂದಾಗಿಂದ ಸಾವಿನ ನೆರಳ ಹಾಗೆ ಹಿಂದೆನೆ ಓಡಾಡ್ತಿದ್ದೆ. ಇವತ್ ನೀನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ. ವೆದರ್ನು ಕ್ಯೂಟ್ ಆಗಿದೆ, ಮತ್ತೆ ಹಾಟ್ ಆಗು ಇದೆಯಾ. ಇವತ್ ರಾತ್ರಿ ಅಂತೂ ಕಲರ್ಫುಲ್ ಆಗಿ ಸುಂದರವಾಗಿರುತ್ತೆ. ಸಾಯಿಸಿ ಕಪಿಲ್, ಈ ದರಿದ್ರ ನನ್ ಜೀವನಾನೇ ಹಾಳು ಮಾಡಿಟ್ಟಿದ್ದಾನೆ. ಬಿಡ್ಬೇಡಿ ಕಪಿಲ್, ಹೊಡೀರಿ ಇವನ್ನ, ಬಿಡ್ಬೇಡಿ. ಕಪಿಲ್, ಬೇಡ. ಬಿಚ್ಚೆ ಸೀರೆನಾ? ಬಿಚ್ಚು ಬಿಚ್ಚು ಸ್ಯಾರಿನಾ? ತುಂಬಾ ಆಯ್ತು ನಿನ್ನ ನಾಟಕ. ಇನ್ ಮುಂದೆ ನಿನ್ನ ನಾಟಕ ನಡೆಯಲ್ಲ. ಆಯ್ತು, ಮಲಗು ಮಲಗು. ಆರ್ಯನ್ ದರಿದ್ರ ಆಗೋಗಿದ್ದ ಸರ್. ನನ್ನ ಹತ್ರ ಬೇರೆ ದಾರಿ ಇರ್ಲಿಲ್ಲ ಸರ್. ನಾನು ಕ್ರೈಮ್ ಮಾಡಿದ್ದೀನಿ. ಕೋರ್ಟ್ ನನಗೆ ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಅನುಭವಿಸ್ತೀನಿ. ನಿಮ್ಗೆ ಏನ್ ಶಿಕ್ಷೆ ಆಗ್ಬೇಕೋ ಅದು ಖಂಡಿತ ಆಗೇ ಆಗುತ್ತೆ. ಈ ನಿನ್ನ ಸುಳ್ಳು ಪ್ರೀತಿ, ಶೋಕಿ, ಅತ್ಯಾಸೆಯಿಂದಾಗಿ ಇಬ್ಬರು ಪ್ರಾಣ ಹೋಯ್ತು. ಇನ್ನು ಮಿಕ್ಕಿರೋ ಜೀವನ ಜೈಲಲ್ಲಿ.